ರಘು ಕೌಟಿಲ್ಯ ಅವರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈಗ ಸನ್ಮಾನವನ್ನು ಕೂಡ ಹೋಗು ಕಾರ್ಯಕ್ರಮ ತೊಂದರೆ ಆಗ್ತದೆ ಮಾಡಬೇಡ್ರಪ್ಪ ಕಳ್ಸೋ ಸೋಮು ಪ್ಲೀಸ್. ಈಗಾಗಲೇ ರಘು ಕೌಟಿಲ್ಯ ಅವರಿಗೆ ಸನ್ಮಾನ ಮಾಡೋ ಮುಖಾಂತರ ಅವ್ರಿಗೆ MLC 6 ವರ್ಷಗಳ MLC ಅವಕಾಶವನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ವಿಶೇಷವಾಗಿ ಹಿಂದುಳಿದ ಸಮುದಾಯಗಳಲ್ಲಿ ಅತಿ ಹಿಂದುಳಿದ ಸಮುದಾಯಗಳನ್ನು ಗುರುತು ಮಾಡಿ ಅವ್ರಿಗೆ ಅವಕಾಶಗಳ ಕೊಡಬೇಕು ಅನ್ನೋದು BJPಯ ಉದ್ದೇಶ. ಹಿಂದುಳಿದ ವರ್ಗಗಳ ಅತಿ ಹಿಂದುಳಿದ ವರ್ಗಕ್ಕೆ ಪ್ರಾಧಾನ್ಯತೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ರಘು ಕೌಟಿಲ್ಯ ಅವರಿಗೆ ಈ ಅವಕಾಶವನ್ನು ಕೊಟ್ಟಿದ್ದೀರಿ. ಅವರು ಇವತ್ತು ಸನ್ಮಾನಿತರಾಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಒಂದು ಜೋರ ಚಪ್ಪಾಳೆ ತಟ್ಟು ಮುಖಾಂತರ ಅವ್ರಿಗೆ ನಾವು ಸನ್ಮಾನವನ್ನು ಮಾಡಿದ್ದೀರಿ. ಪ್ರಮುಖವಾಗಿ ಇವತ್ತು ದೇಶದಲ್ಲಿ SIR ನಡೀತಾ ಇದೆ. ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ SIR ಅಲ್ಲಿ ಪಾಲ್ಗೊಳ್ಬೇಕು. ಯಾಕೆಂದ್ರೆ 20 ವರ್ಷಗಳ ಕಾಲ ಮತದಾರರ ಪಟ್ಟಿ, ಈ ದೇಶದ ನಾಗರಿಕತ್ವ ಇವೆಲ್ಲ ತೀರ್ಮಾನ ಆಗುವಂಥದ್ದು SIR. ಅದರಿಂದ ಬಹಳ ಪ್ರಮುಖ ಇದು. SIR ಅಲ್ಲಿ ನಾವು ಭಾಗವಹಿಸಬೇಕು, ಇಡೀ ಕುಟುಂಬ, ನಮ್ಮ ಪರಿವಾರ ಎಲ್ಲರೂ ಕೂಡ ಈ SIR ಅಲ್ಲಿ ಭಾಗವಹಿಸಿ ದೇಶದ ಪೌರತ್ವವನ್ನು ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರನ್ನು ನಾವು ಸೇರಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ಜನ ಬಾಂಗ್ಲಾದೇಶ, ಪಾಕಿಸ್ತಾನದವರು ಇದ್ದಾರೆ. ನಮ್ಮ ದೇಶದ ರೇಷನ್ ಕಾರ್ಡು, ನಮ್ಮ ದೇಶದ ಹೆಲ್ತ್ ಕಾರ್ಡು, ರೇಷನ್ನು ಎಲ್ಲವನ್ನ ಪಡಿತಾ ಇದ್ದಾರೆ 2 ಕೋಟಿ ಜನ. ಕರ್ನಾಟಕದಲ್ಲೂ ಕೂಡ ಒಂದು 20 ರಿಂದ 30 ಲಕ್ಷ ಜನ ಬೆಂಗಳೂರು, ಮೈಸೂರು, ಕೊಡಗು, ಚಿಕ್ಕಮಗಳೂರು ಬೇರೆ ಬೇರೆ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ ಪೊಲೀಸ್ ಕಮಿಷನರ್ ಹೇಳಿದ್ರು 60 ಲಕ್ಷ ಖರ್ಚು ಮಾಡಿ ಸುಮಾರು 250 ಜನನ ಫ್ಲೈಟಲ್ಲಿ ಬಾಂಗ್ಲಾದೇಶದವ್ರನ್ನ ವಾಪಸ್ಸು ವೆಸ್ಟ್ ಬೆಂಗಾಲ್ ಕಳಿಸಿದ್ದೀರಿ ಅಂತ ಅಫಿಷಿಯಲ್ ಆಗಿ ಪೊಲೀಸ್ ಕಮಿಷನರ್ ಅವರು ಹೇಳಿದ್ದಾರೆ. ಈ ಎಲ್ಲ ಎಚ್ಚರಿಕೆ ಇದ್ರೂ ಕೂಡ ಈಗಾಗಲೇ ಪ್ರತಾಪ್ ಸಿಂಹ ಹೇಳಿದ ರೀತಿ ಕರ್ನಾಟಕದಲ್ಲೂ ಕೂಡ ಈ ಸರ್ಕಾರ DK ಶಿವಕುಮಾರ್ ಒಂಥರ ಮುಖವಾಡದ CM. ಮುಖವಾಡ, ನೀವು ಅವರ ಹಣೆ ನೋಡಿ, ವಿಭೂತಿ ನಾಮ, ನಾವು ಹಾಕಲ್ಲ ಅಷ್ಟು ನಾಮ, ಊರವ್ರಿಗೆಲ್ಲ ನಾಮ ಹಾಕ್ತಾರೆ ಬಿಡಿ, ಅದೆಲ್ಲ ರಾಜ್ಯಕ್ಕೆ ನಾಮ ಹಾಕುವಂತ ವ್ಯಕ್ತಿ. ಹಣೆ ತುಂಬ ವಿಭೂತಿ, ಹೃದಯದ ತುಂಬ ಪ್ರೀತಿ, ಬಾಂಗ್ಲಾದೇಶದವ್ರಿಗೆ ಅಲ್ಪಸಂಖ್ಯಾತರ ಪ್ರೀತಿ ಇರುವಂತ ವ್ಯಕ್ತಿ. ಅವ್ರಿಗೆ ಈ ಬಾಂಗ್ಲಾದೇಶದವರು ಓಟು ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ 3,000 ರೂಪಾಯಿಗೆ, ಕೇವಲ 3,000 ರೂಪಾಯಿ ಕೊಟ್ರೆ ನಿಮಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಕೊಟ್ಬಿಡ್ತಾ ಇದ್ರು. ಯಾರ ಮೊನ್ನೆ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಹೇಳ್ತಾ ಇದ್ದಾರಂತೆ, ಹರಿಪ್ರಸಾದ್, ಕೇಂದ್ರ ಸರ್ಕಾರ ಅವ್ರದೇ, ಯಾಕೆ ಇವ್ರನ್ನ ಒಳಗಡೆ ಬಿಟ್ರು? ನಾವು ಬಿಟ್ಟಿಲ್ಲಪ್ಪ, ನಿಮ್ಮ ಪಾರ್ಟ್ನರ್ ಮಮತಾ ಬ್ಯಾನರ್ಜಿ ಬಿಟ್ಟಿರೋದು. ಹಿಂದೆ ದೇಶ ಆಳಿದ್ರಲ್ಲ ನೀವು ಮನಮೋಹನ್ ಸಿಂಗ್ ಇದ್ದಾಗ, ಬಿಟ್ಟಿರೋದು. ನಾವು ಬಿಡ್ತಾ ಇಲ್ಲ, ನಾವು ಅವ್ರನ್ನೆಲ್ಲ ಓಡಿಸ್ತಾ ಇದ್ದೀರಿ. ಬಿಟ್ಟೋರು ನೀವು, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ನೀವು ಬಿಟ್ಟಿರೋದು. ಇದಕ್ಕೆ ತಡೆ ಮಾಡ್ತಾ ಇದ್ದೀರಿ. ಈಗ ಕರ್ನಾಟಕದಲ್ಲಿ ಇರುವಂತ 20-30 ಲಕ್ಷ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು ಅವ್ರು ಎನ್ರೋಲ್ ಆಗಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಅವ್ರು ಎನ್ರೋಲ್ ಆಗಬೇಕು. ಅವ್ರ ಮತದಾರ ಪಟ್ಟಿಯಲ್ಲಿ ಸೇರ್ಕೊಂಡ್ರೆ ಪಕ್ಕಾ ಓಟ್ ಅವ್ರಿಗೆ
ಕಾಂಗ್ರೆಸ್ಗೆ ಪಕ್ಕಾ ಓಟ್. ಅದಕ್ಕೆ ಅವರೊಂದು ಪಕ್ಕಾ ಸ್ಕೀಮನ್ನು ಮಾಡಿದ್ರು. ಏನು ಅಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಾರೆ ಈಗ ನಿಮಗೆ, ಪರ್ಮನೆಂಟ್ ರೆಸಿಡೆನ್ಷಿಯಲ್ PRS. ಇಲ್ಲಿ ಆದೇಶ ಇದೆ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರದ ನಡವಳಿಕೆಗಳು ಅಂತ ಆದೇಶ ಇದೆ. ಆದೇಶ ಹೊರಡಿಸಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ PRC ಕುರಿತು ಸಮಗ್ರ ಮಾರ್ಗಸೂಚಿ ಹೊರಡಿಸುವ ಬಗ್ಗೆ ಅಂತೇಳಿ ಆದೇಶದ ಕಾಪಿ ಇದೆ ನನ್ನ ಹತ್ರ. ಈ ಆದೇಶದ ಕಾಪಿಯಲ್ಲಿ ಏನಿದೆ ಅಂದರೆ 10 ವರ್ಷ ಇದ್ರೆ ಸಾಕು. ನೀವು 10 ವರ್ಷ ಇದಾರೋ ಇಲ್ಲೋ ಗೊತ್ತಿಲ್ಲ, ಹೆಸರಿಗಷ್ಟೇ. ಆದೇಶಕ್ಕೆ 10 ವರ್ಷ ಇಲ್ಲಿ ವಾಸ ಆಗಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಶಾಶ್ವತ ನಿವಾಸ. ಶಾಶ್ವತ ಯಾರನ ಇದಾರ ಇಲ್ಲಿ? ಇಲ್ಲಿ ಬಂದೆ ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ಗ್ಯಾರಂಟಿ ಇಲ್ಲ, ನಾಳೆದು ಗ್ಯಾರಂಟಿ ಇಲ್ಲ, ನಮಗೆ ನಾಡ್ದು ಗ್ಯಾರಂಟಿ ಇಲ್ಲ. ಇದ್ದಷ್ಟು ದಿನ ಒಳ್ಳೇದು ಮಾಡಪ್ಪ ಅಂತ ದೇವ್ರು ಕಳಿಸಿದಾನೆ. ಒಳಿತು ಮಾಡು ಮನುಷ್ಯ ಅಂತ ನೀನು ಕಳಿಸಿರೋದು ಇಲ್ಲಿಗೆ. ಈ DK ಶಿವಕುಮಾರ್ ಅವ್ರಿಗೆ ಶಾಶ್ವತವಾಗಿ ಕೊಡ್ತಾರಂತೆ. ಶಾಶ್ವತ ಅಂದ್ರೆ ಏನು? ಬಾಂಗ್ಲಾದೇಶದವ್ರಿಗೆ ಸರ್ಟಿಫಿಕೇಟ್ ಕೊಡಕ್ಕೆ ಮಾಡ್ತಾ ಇರುವಂತ ಸ್ಕೀಮ್ ಇದು. ಕೂಡಲೇ ಇದನ್ನ ವಾಪಸ್ ತೆಗಿಬೇಕು. ನಿಮ್ಗೆ ಅಧಿಕಾರನೇ ಇಲ್ಲ. ಸಂವಿಧಾನದ ಆರ್ಟಿಕಲ್ ಪ್ರಕಾರ ನಿಮಗೆ ಅಧಿಕಾರ ಇಲ್ಲ. ಕೇಂದ್ರ ಸರ್ಕಾರ ಮಾತ್ರ ಪೌರತ್ವವನ್ನು ಕೊಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮಾತ್ರ ಪರ್ಮನೆಂಟ್ ಈ ದೇಶದ ನಾಗರಿಕ ಯಾರು ಅಂತೇಳಿ ಸರ್ಟಿಫಿಕೇಟ್ ಕೊಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು. ಅದನ್ನ ತಿರುಚಿ ಈಗ ಏನು SIR ನಡೀತಾ ಇದೆ, ಇದು ಕೌಂಟ್ರು SIR. ಇದು ಕೌಂಟ್ರು ಏನು ಅಂತ ಹೇಳಿದ್ರೆ ಬಾಂಗ್ಲಾದೇಶದವ್ರನ್ನ ಸೇರ್ಸೋದು, ಅವ್ರಿಗೆ ರೇಷನ್ ಕಾರ್ಡ್ ಕೊಡೋದು, ನಮ್ಮ ಅಕ್ಕಿ ನಮ್ಮನ್ನ ಎಲ್ಲ ಕೊಟ್ಟು ಅವ್ರು ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನಕ್ಕೆ ಮೆಸೇಜ್ ಕೊಡೋದು. ಇಲ್ಲಿಂದ ಈ ದೇಶದಲ್ಲಿ ಏನೇನು ಕಾನೂನು ಕೆಡಿಸ್ಬೇಕು, ಕಾನೂನನ್ನ ಹದಗೆಡಿಸ್ಬೇಕು, ಅದನ್ನ ಮಾಡೋ ಅಂಥವ್ರು ಎಲ್ಲರೂ ಕೂಡ ಇರೋವಂಥವ್ರು. ಇವ್ರು ಕೊಡ್ಬೇಕೋ ಬೇಡ ಯೋಚನೆ ಮಾಡಿ. ಕೊಡ್ಬೇಕಾ ಇವ್ರಿಗೆ? ನಮ್ಮನ್ನ ತಿನ್ನಕ್ ಬರ್ತಾ ಇದ್ದಾರೆ, ನಮ್ಮ ರೇಷನ್ ತಿಂತಾರೆ, ನಮ್ಮ ಹಣ ತಿಂತಾರೆ, ನಮ್ಮ ನೀರು ಕುಡಿತಾರೆ. ಇವ್ರಿಗೆ ಪರ್ಮನೆಂಟ್ ಏನನ್ನ ಕೊಟ್ರೆ ಅದನ್ನ SIR ಒಳಗಡೆ ತೂರ್ಸಕ್ಕೆ ಮಾಡ್ತಾ ಇರೋವಂಥದ್ದು. ನೋಡಪ್ಪ, ನನ್ನ ಹತ್ರ ಪರ್ಮನೆಂಟ್ ಸರ್ಟಿಫಿಕೇಟ್ ಇದೆ. ಕೇಂದ್ರ ಸರ್ಕಾರ ಅವ್ರದೇ ಆದಂಥ ನಿಬಂಧನೆಗಳಿಗೆ ಕಳಿಸಿದ್ದಾರೆ. ಈ ದೇಶದ ನಾಗರಿಕ ಯಾರು ಅಂದ್ರೆ ಅವರ ಅಪ್ಪ ಅಮ್ಮ 2000ರಲ್ಲಿ ಇಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇರಬೇಕು. ಅವರಿಲ್ಲ ಅಂದ್ರೆ ಅವ್ರ ತಾತ ಅಜ್ಜಿ ಆದರೂ ಇರಬೇಕು. ಕಾಂಗ್ರೆಸ್ ಅವ್ರಿಗೆ ಅದು ಬೇಕಿಲ್ಲ. ಏನನ ಮಾಡಿ ಮೊನ್ನೆ ಕೋಗಿಲಲ್ಲಿ 1000 ಜನನ ನಾವೇ ಓಡಿಸ್ತೀರಿ BJP ಹೋರಾಟ ಮಾಡಿ. ಅವ್ರನ್ನ ಮತ್ತೆ ವೋಟರ್ ಲಿಸ್ಟ್ಗೆ ಸೇರಿಸುವಂತ ಒಂದು ಹುನ್ನಾರ. ಅದಕ್ಕೆ ಅವರು ಆರ್ಡರ್ ಕಾಪಿಯನ್ನ ಇಶ್ಯೂ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಒಂದು ರೀತಿ ಕೇಂದ್ರದ ಕಾನೂನೇನಿದೆ ಅದನ್ನ ತಿರುಚುವಂತ ಪ್ರಯತ್ನ. ಪರ್ಮನೆಂಟ್ ಆಗಿ ಕೊಟ್ಬಿಟ್ರೆ ಅವ್ರು ಪರ್ಮನೆಂಟ್ ಆಗಿ ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡಲೇ ಇದನ್ನ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕನಾಗಿ ಕೂಡಲೇ ಇದನ್ನ ವಾಪಸ್ ಪಡಿಬೇಕು. ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನ ತಿರುಚುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮಗೆ ಅಧಿಕಾರ ಇಲ್ಲ, ಇದನ್ನ ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಪ್ರಮುಖವಾಗಿ ಇವತ್ತು ನಾವು ನೋಡ್ತಾ ಇದ್ದೀರಿ, ಕರ್ನಾಟಕ ಸರ್ಕಾರ ಆಗ್ಲೇ 3.5 ವರ್ಷ ಆಗೋಯ್ತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ 3 ವರ್ಷ ಆಗೋಯ್ತು. ಸಿದ್ದರಾಮಯ್ಯ ಏನ್ ಮಾಡಿದ್ರು? ಸೈಟ್ ಮಾಡ್ಕೊಂಡ್ರಷ್ಟೇ. ಎಲ್ಲಿ? ಮೈಸೂರಲ್ಲಿ. ಯಾವ ಸೈಟ್ಗಳು? ಮೂಡಾ ಸೈಟ್ಗಳು. ಮೂಡಾ ಸೈಟ್ ಮಾಡ್ಕೊಂಡ್ರೆ ಅಷ್ಟೇ ಸಾಧನೆ. ಏನಾನ ನೀರಾವರಿ ಯೋಜನೆ ಮಾಡಿದ್ರ? ಏನಾನ ಡ್ಯಾಮ್ ಕಟ್ಟಿದ್ರ? ಡ್ಯಾಮ್ ಕಟ್ಟಿದವ್ರು ಇಲ್ಲೇ ಅವರೇ. ಮೈಸೂರು ಮಹಾರಾಜರವರು ಡ್ಯಾಮ್ ಕಟ್ಟಿದವರು ಇಲ್ಲೇ ಅವರೇ. ಈ ಮಹಾದೇವಪ್ಪ ಮೊನ್ನೆ ಬಿಟ್ರಲ್ಲ, ಅವ್ರು ಹೋಗಿ ಒಂದು ಬೋರ್ಡ್ ಹಾಕವ್ರೆ, ಟಿಪ್ಪು ಸುಲ್ತಾನ್ ಕಟ್ದ ಅಂತ. ನಾನು ಮೊನ್ನೆ ನೋಡಿದೆ, ಅಲ್ಲೊಂದು ಬೋರ್ಡು ಹಾಕವ್ರೆ. ಕಟ್ಟಿದವ್ರು ಇವರು, ಹೆಸರು ಅವ್ರದ್ದು. ಅಂದ್ರೆ ಈ ಸರ್ಕಾರ
ಕರ್ನಾಟಕದಲ್ಲಿ ಈ ಸರ್ಕಾರ ಬಂದಿದೆಯಲ್ಲ, ಇದು ಟೆಂಡರ್ ಸರ್ಕಾರ. ಟೆಂಡರ್ ಇರೋದೆಷ್ಟು ದಿನ? ಇನ್ನ 1.5 ವರ್ಷ ಮಾತ್ರ. 1.5 ವರ್ಷ ಮಾತ್ರ ಈ ಸರ್ಕಾರ ಇರೋದು. ಅದು ಗ್ಯಾರಂಟಿ ಇಲ್ಲ. ವಿಜಯೇಂದ್ರ ಅವ್ರು ಹೇಳಿದ್ದಾರೆ, ಇನ್ನೊಬ್ಬ ಮುಖ್ಯಮಂತ್ರಿನೂ ಆದ್ರೂ ಆಶ್ಚರ್ಯ ಪಡಬೇಡಿ ಅಂತ. ಇರೋದು 1.5 ವರ್ಷ. ಇವ್ರು ಟೆಂಡರ್ ಕರೆದಿರೋದು ಹೆಂಗೆ? ಮನೆ ಟೆಂಡರ್ ಕರೆದಿದ್ದಾರೆ ಬೆಂಗಳೂರ್ದು, ಕಸದ್ದು ಟೆಂಡರು. ಎಷ್ಟಕ್ಕೆ? 30 ವರ್ಷಕ್ಕೆ. ಕಸದ ಟೆಂಡರು 30 ವರ್ಷಕ್ಕೆ ಕರೆದಿದ್ದಾರೆ. ಇವ್ರು ಇರೋದೆಷ್ಟು? 1.5 ವರ್ಷ. ಎಷ್ಟು ಕೋಟಿ? 39,000 ಕೋಟಿ. ಅದಾದ್ಮೇಲೆ ಟನಲ್ ರೋಡ್ ಅಂತ ಕರೆದಿದ್ದಾರೆ ಒಂದು ಬೆಂಗಳೂರಲ್ಲಿ, ಟನಲ್ ಕೊರೆಯೋದು. ಆ ಮಿಷಿನ್ ಬರಕ್ಕೆ 2 ವರ್ಷ ಬೇಕು ಇಲ್ಲಿಗೆ, ಜರ್ಮನ್ನಿಂದ. ಅದಕ್ಕೊಂದು 40,000 ಕೋಟಿ. ನೀನಿರೋದು ಎಷ್ಟು ದಿನ? 1.5 ವರ್ಷ. ಬಿಡ್ದಿ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದೀರಾ. 1000 ಎಕರೆ ಜಮೀನನ್ನ ಒಕ್ಕಲೆಬ್ಬಿಸ್ತಾ ಇದ್ದೀರಾ. ಅಲ್ಲಿ 9,000 ಎಕರೆ ಜಮೀನನ್ನ ಬಿಡ್ದಿ ಟೌನ್ಶಿಪ್ ಮಾಡಕ್ಕೆ ಎಷ್ಟು ವರ್ಷ ಬೇಕು? 15 ವರ್ಷ ಬೇಕು. ನೀನಿರೋದು ಎಷ್ಟು ದಿನ? 1.5 ವರ್ಷ. 1.5 ವರ್ಷ ಇರೋದು. ಎಲ್ಲ ಟೆಂಡರು ಮೈಸೂರಿಂದ ಹಿಡಿದು ಹುಬ್ಳಿ ಎಲ್ಲ ಕಡೆ ಟೆಂಡರ್ಗಳು ಎಲ್ಲ ರೆಡಿ ಮಾಡ್ಕೊಂಬಿಟ್ಟವ್ರೆ. DK ಹೇಳಿರೋದು ಒಂದೇ, DK ಅಂದ್ರೆ ಟೆಂಡರ್. ಅವರು ಬಂದಿರೋದೇ ಮುಖ್ಯಮಂತ್ರಿ ಆಗಿ, ಟೆಂಡರ್ ಮೇಲೇನೆ ಬಂದಿರೋದು ಮುಖ್ಯಮಂತ್ರಿ. ಟೆಂಡರ್ ಮುಖ್ಯಮಂತ್ರಿ ಅವರು 2.5 ವರ್ಷ ಟೆಂಡರ್ಗಳು ಹಾಕಿದ್ರು. ಯಾರು? ರಾಹುಲ್ ಗಾಂಧಿ ಟೆಂಡರ್ ಹಾಕಿದ್ರು. ಆ ಟೆಂಡರ್ ಅಲ್ಲಿ 2.5 ವರ್ಷ ಮುಗಿದೋಯ್ತು. ಯಾವುದು? ಸಿದ್ದರಾಮಯ್ಯದು. ಈ ಟೆಂಡರ್ ಬಂದಿದೆ, ಇದು 2 ವರ್ಷದ್ದು ಟೆಂಡರ್. ಇದನ್ನ DK ಪರ್ಚೇಸ್ ಮಾಡ್ಬಿಟ್ಟವ್ರು. DK ಟೆಂಡರ್ ಪರ್ಚೇಸ್ ಮಾಡಿ ಹೇಳಿದ್ದಾರೆ, 3,000 ಕೋಟಿ ಕೊಡ್ತೀನಿ, 4,000 ಕೋಟಿ ಕೊಡ್ತೀನಿ, ನನ್ನ ಈ ಟೆಂಡರ್ ಅಪ್ರೂವ್ ಮಾಡಿ ಅಂತ ಅಪ್ರೂವ್ ಮಾಡಿಸ್ಕೊಂಡು ಬಂದಿದ್ದಾರೆ ಇವರು. ಅದಕ್ಕೆ ಇಲ್ಲಿ ನಮ್ಗೆಲ್ಲರಿಗೂ ಟೆಂಡರ್ ಕಾಟ ಕೊಡ್ತಾವ್ರೆ. ಇರೋ ಬರೋ ಕರ್ನಾಟಕದಲ್ಲಿ ಇನ್ನು 50 ವರ್ಷ ಯಾರು ಸರ್ಕಾರ ಬಂದ್ರೆ, ಯಾರ ಮುಖ್ಯಮಂತ್ರಿ ಆದ್ರೆ ನೆಕ್ಸ್ಟು ಅವ್ರೇನು ಕರೆಯಂಗೆ ಇಲ್ಲ. ಟೆಂಡರು ಕಸದ್ದು ಕರೆಯಂಗಿಲ್ಲ, ಟನಲ್ಲು ಕರೆಯಂಗಿಲ್ಲ, ಟೌನ್ಶಿಪ್ಪು ಏನು ಕರೆಯಂಗಿಲ್ಲ. ನೀವು ಆನೆಕಲ್ಲು ಹೋಗ್ಬೇಕು, ಅಲ್ಲಿ KDB ಅವರು ಕೋರ್ಟ್ ವಜಾ ಮಾಡಿದ್ರು ಮತ್ತೆ ಟೆಂಡರ್ ಕರೀತಾ ಇದ್ದಾರೆ. ಅಲ್ಲೇ ರೈತರನ್ನೆಲ್ಲ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅಕ್ವಿಜೇಷನ್ ಮಾಡ್ಬೋದು, ನನಗಿರೋಂಥ ದಾಖಲೆಗಳನ್ನು ನಾನು ತಂದಿದ್ದೀನಿ. ಒಟ್ಟು ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಅವ್ರು ಬಂದ ಮೇಲೆ ಸುಮಾರು 60,000 ಎಕರೆ ಟೆಂಡರ್ ಇದನ್ನ ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಏನಕ್ಕೆ? ಸೈಟ್ ಮಾಡ್ತೀನಿ ಅಂತ KDB ಲೇಔಟ್ಗಳು ಮಾಡ್ತೀನಿ ಅಂತ 60,000 ಎಕರೆ ಕರೆದಿದ್ದಾರೆ. ಈಗ ಇರೋ ಸೈಟ್ಗಳೇ ಕಟ್ಟೋರಿಲ್ಲ. ಈಗ ಮೈಸೂರಲ್ಲಿ ನೀವು ಸುತ್ತಮುತ್ತ ನೋಡಿ, ಖಾಲಿ ಇದೆ ಎಲ್ಲ ಸೈಟು. 10% ಮನೆ ಕಟ್ಟಿಲ್ಲ. ಬೆಂಗಳೂರಲ್ಲೂ ಇಲ್ಲ, ಹುಬ್ಳಿಯಲ್ಲೂ ಇಲ್ಲ. ಟೆಂಡರ್ಗಳು ಮಾತ್ರ ಕರೀತಾ ಇದ್ದಾರೆ. ಈ ಸರ್ಕಾರ ಕಮಿಷನ್ 60% ಕಮಿಷನ್ ಹೊಡೆಯೋಕ್ಕೆ ಬಂದಿರುವಂತ DK ನೇತೃತ್ವದ ಸರ್ಕಾರ. ಇದು ಇರ್ಬೇಕೋ ಬೇಡೋ? ಇರಬೇಡದು ತಾನೇ? ಇರಬಾರ್ದು. ಅದಕ್ಕೋಸ್ಕರ ನಾವು BJP ಈ ಒಂದು ಸಮುದಾಯ ಯಾವ ತುಳಿತಕ್ಕೆ ಒಳಗಾಗಿದ್ದಾರೆ, ಸಣ್ಣ ಸಮುದಾಯ ಇದೆ, ಈ ಸಮುದಾಯದವ್ರನ್ನ ಗುರುತು ಮಾಡಿ ಇವತ್ತು ನಾವು ಅವರಿಗೆ MLC ಸ್ಥಾನವನ್ನ ಕೊಟ್ಟಿದ್ದೀರಿ. ಅದೇ ರೀತಿ ರಾಜ್ಯಸಭೆಗೂ ಕೂಡ ಮೊದಲ ಬಾರಿಗೆ ಒಬ್ಬ ಕುರುಬ ಸಮಾಜ ಕೂಡ ನಾಗರಾಜ್ ಅನ್ನೋರ್ನ ನಾವು ಇವತ್ತು ರಾಜ್ಯಸಭೆಗೂ ಕಳಿಸಿದ್ದೀರಿ ನಾವು. ಅದರಿಂದ BJP ಇವತ್ತು ಆ ಸಮುದಾಯಗಳ ಪರವಾಗಿ ಯಾರ ತುಳಿತಕ್ಕೆ ಒಳಗಾಗಿದ್ದಾರೆ ಆ ಸಮುದಾಯ ಪರವಾಗಿ BJP ನಾಮಿನೇಷನ್ಗಳನ್ನ ಮಾಡ್ತಾ ಇದ್ದೀರಿ. ಪ್ರಧಾನಿನೇ ಹಿಂದುಳಿದವರು, ರಾಷ್ಟ್ರಪತಿನೇ ಸಣ್ಣ ಸಮುದಾಯದವರು. ಈ ತರ ಸಣ್ಣ ಸಮುದಾಯಕ್ಕೆ ಅವಕಾಶ ಕೊಡುವಂತ ಕೆಲಸವನ್ನ ನಾವು BJP ಮಾಡಿದಿರಿ. ಇವತ್ತು ಕರ್ನಾಟಕದಲ್ಲಿರುವಂತ ಈ ಭ್ರಷ್ಟ ಸರ್ಕಾರ ತೊಲಗಬೇಕು. ಇಲ್ಲ ಅಂದ್ರೆ ಯಾರು ಉಳುಮೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಫ್ರೀ ಅಂತ ಹೇಳ್ತಾ ಇದ್ರು, ಅದು 5,000 ಕೋಟಿ ಲೂಟಿ ಹೊಡೆದಿದ್ದಾರೆ. 5,000 ಕೋಟಿ ಅಂತ
2,000 ರೂಪಾಯಿ ಅಂತ 2 ತಿಂಗಳು ಕೊಟ್ಟೇ ಇಲ್ಲ, ಎಲ್ಲೋಯ್ತು ಅಂತ ಗೊತ್ತೇ ಇಲ್ಲ ಅಂತಾರೆ. ಅಂದ್ರೆ ಫ್ರೀನಲ್ಲೂ ಇರುವಂತ ಸರ್ಕಾರ ಇದು. ಇದುವರೆಗೂ ಲೆಕ್ಕ ಇಲ್ಲ. ಅದನ್ನ ವಿಧಾನಸಭೆಯಲ್ಲಿ ನಾವು ಕೇಳೋರಿದ್ದೀರಿ, ಕಳೆದ ವಿಧಾನಸಭೆಯಲ್ಲಿ ಹೇಳಿದ್ದೀರಿ, ಈ ವಿಧಾನಸಭೆಯಲ್ಲೂ ಅದನ್ನ ಪಟ್ಟಿಟ್ಟು ಆ ಸಮುದಾಯಕ್ಕೆ ಏನು 2,000 ತಿಂದಿದ್ದಾರೆ ಅದನ್ನ ವಾಪಸ್ ಆ ಜನಗಳಿಗೆ ಕೊಡುವಂತ ನಾವು ಕೆಲಸವನ್ನ ಮಾಡ್ತೀರಿ. ಇವತ್ತು ರಘು ಕೌಟಿಲ್ಯ ಅವರಿಗೆ ಈ ಕಾಯಕ ಸಮಾಜದ ಒಕ್ಕೂಟ ಮಾಡಿರ್ತಕ್ಕಂಥ ಅಭಿನಂದನೆ. ಅರ್ಥಪೂರ್ಣವಾದಂತ ಕೆಲಸವನ್ನ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ರಘು ಕೌಟಿಲ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.